ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಗೊಂದಲ, ಮನಸ್ಸಿಗೆ ಶಾಂತಿಯಿಲ್ಲ, ಕೆಲಸದಲ್ಲಿ ಅಡೆತಡೆಗಳು ಬರುತ್ತಿವೆಯೇ? ಅಂತಹ ಸಮಯದಲ್ಲಿ ಒಂದು ಸಣ್ಣ ಮಂತ್ರ ನಿಮ್ಮ ಜೀವನವನ್ನೇ ಬದಲಿಸಬಲ್ಲದು ಅಂದ್ರೆ ನಂಬುತ್ತೀರಾ? ಇಂದು ನಾವು ತಿಳಿದುಕೊಳ್ಳೋದು ಶ್ರೀ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರದ ಅರ್ಥ ಮತ್ತು ಅದರ ಶಕ್ತಿ. ಮಂತ್ರ ಪಠನ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಮಂತ್ರದ ಅರ್ಥ ಉದಾಹರಣೆ ಸಹಿತ. ಈ ಮಂತ್ರದ ಅರ್ಥವನ್ನು ಒಂದು ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳೋಣ. ಓಂ ಇದು ಸೂರ್ಯೋದಯದ ಮೊದಲ ಕಿರಣದಂತೆ ಕತ್ತಲಲ್ಲಿರುವ ಮನಸ್ಸಿಗೆ ಬೆಳಕು ಕೊಡುತ್ತದೆ. ವೆಂಕಟನಾಥಾಯ ವಿದ್ಮಹೇ ಅಂದರೆ ಗುರು ರಾಘವೇಂದ್ರ ಸ್ವಾಮಿಗಳನ್ನು ನಾವು ಧ್ಯಾನಿಸುತ್ತೇವೆ. ಉದಾಹರಣೆ: ನಾವು ಪರೀಕ್ಷೆಗೆ ಹೋಗುವಾಗ ನಮ್ಮ ಟೀಚರ್ ನೆನ್ಪಾದ್ರೆ ಧೈರ್ಯ ಬರುತ್ತದೆ ಅಲ್ವಾ? ಹಾಗೆಯೇ ಈ ಮಂತ್ರದಲ್ಲಿ ಗುರುರನ್ನು ಧ್ಯಾನಿಸುತ್ತೇವೆ. ಸಚ್ಚಿದಾನಂದ ಧೀಮಹಿ ಅಂದರೆ ಅಸ್ತಿತ್ವ, ಚೈತನ್ಯ ಮತ್ತು ಆನಂದ ಸ್ವರೂಪವನ್ನು ಚಿಂತಿಸುವುದು. ಉದಾಹರಣೆ: ಮನಸ್ಸು ತುಂಬಾ ಗೊಂದಲಬಲ್ಲಿದ್ದಾಗ ಒಬ್ಬ ಒಳ್ಳೆಯ ಗುರು ಮಾತು ಕೇಳಿದರೆ ಶಾಂತಿ ಬರುತ್ತದೆ. ಅದೇ ಈ ಸಾಲಿನ ಶಕ್ತಿ. ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಅಂದರೆ ನಮ್ಮ ಬುದ್ಧಿಗೆ ಸರಿಯಾದ ದಾರಿ ತೋರಿಸಲಿ. ಉದಾಹರಣೆ: ರಸ್ತೆ ತಪ್ಪಿದಾಗ ಗೂಗಲ್ ಮ್ಯಾಪ್ ದಾರಿ ತೋರಿಸಿದಂತೆ ಈ ಮಂತ್ರ ನಮ್ಮ ಜೀವನಕ್ಕೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ಮಂತ್ರಜಪದಿಂದ ಆಗುವ ಲಾಭಗಳು ಉದಾಹರಣೆಗಳೊಂದಿಗೆ. ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಏನಾಗುತ್ತದೆ? ಮನಸ್ಸಿಗೆ ಶಾಂತಿ, ಒತ್ತಡ, ಭಯ, ನೆಗೆಟಿವ್ ಯೋಚನೆಗಳು ಕಡಿಮೆಯಾಗುತ್ತವೆ. ರಕ್ಷಣೆ, ಅನಗತ್ಯ ತೊಂದರೆಗಳು, ಕೆಟ್ಟ ಶಕ್ತಿಗಳಿಂದ ರಕ್ಷಣೆ. ಜ್ಞಾನ ಮತ್ತು ಬುದ್ಧಿ, ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ, ಉದ್ಯೋಗಿಗಳಿಗೆ ಸರಿಯಾದ ನಿರ್ಧಾರ. ಆರೋಗ್ಯ ಮತ್ತು ಶಕ್ತಿ, ಮನಸ್ಸು ಶಾಂತವಾದರೆ ದೇಹವು ಆರೋಗ್ಯವಾಗುತ್ತದೆ. ಸಮೃದ್ಧಿ, ಕೆಲಸದಲ್ಲಿ ಪ್ರಗತಿ, ಜೀವನದಲ್ಲಿ ಸ್ಥಿರತೆ. ಜಪ ಮಾಡುವ ವಿಧಾನ. ವಾಯ್ಸ್ ಓವರ್. ಈ ಮಂತ್ರವನ್ನು ಹೇಗೆ ಜಪ ಮಾಡಬೇಕು? ಬೆಳಗ್ಗೆ ಅಥವಾ ಸಂಜೆ. ಗುರುವಾರ ವಿಶೇಷ. 1, 5, 9, 21 ಅಥವಾ 108 ಬಾರಿ. 48 ದಿನ ನಿರಂತರವಾಗಿ ಜಪಿಸಿದರೆ ಉತ್ತಮ ಫಲ. ಮನಸ್ಸು ಶುದ್ಧವಾಗಿರಬೇಕು, ಅಷ್ಟೇ ಸಾಕು. ಮಂತ್ರ ದೊಡ್ಡದಿರಬೇಕೆಂದಿಲ್ಲ, ಭಕ್ತಿ ದೊಡ್ಡದಿದ್ದರೆ ಸಾಕು. ಒಮ್ಮೆ ನಂಬಿಕೆಯಿಂದ ಜಪ ಮಾಡಿ ನೋಡಿ, ಶ್ರೀ ರಾಘವೇಂದ್ರ ಸ್ವಾಮಿ ಖಂಡಿತ ನಿಮ್ಮ ಜೀವನಕ್ಕೆ ಬೆಳಕು ತರುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೊಬ್ಬರ ಜೀವನಕ್ಕೂ ಬೆಳಕು ಹಚ್ಚಿ.